ಏನೋ ಕಪಿ, ಗಂಡಸ್ರು ಮೈ ಮುಟ್ಟು ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಅಫ್ಕೋರ್ಸ್ ಗಂಡಸ್ಗಳ್ ಮುಟ್ಟಿದ್ರೆ ನಾಚಿಕೆ ಆಗುತ್ತೆ. ನೀನ್ ಕಪಿ ಅಲ್ವಾ, ಅದಕ್ಕೆ ಏನು ಅನ್ಸಲ್ಲ. ನಿಧಿ, ನೀನ್ ಇನ್ನೂ ಹೊರಟಿಲ್ವಾ? ಹೊರಟಿದೆ ಅಕ್ಕ, ಅಷ್ಟ್ರಲ್ಲಿ ಕರಿಬೇಕು ಅಡ್ಡ ಬಂತು. ಈ ಮಣಿಗಳೆಲ್ಲ ಇದೇ ಕಾಲ್ಗೆಜ್ಜೆದು ಅಂದ್ರೆ ಅಮ್ಮನ್ನ ಹೆದರ್ಸ್ತಾ ಇರೋದು ದೇವಿನೇ. ಆ ಹೆಂಗಸು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಎಸ್, ಡೆಫಿನೆಟ್ಲಿ ಅಮ್ಮ ಹೆದರ್ಕೋತಾ ಇರೋದು ದೇವಿ. ಅಮ್ಮಂಗೂ ದೇವಿಗೂ ಹೇಗ್ ನಂಟು? ಅಮ್ಮ ಹೇಳಿದ ಪ್ರಕಾರ ಮತ್ತೆ ಮನೆಯವರು ಯಾವ್ದೋ ಪಾರ್ಟಿಲಿ ಅಮ್ಮಂಗ್ ಪರಿಚಯ ಆದ್ರು. ಹಾಗಿದ್ಮೇಲೆ ಆ ವಿಷಯಕ್ಕೆ ಅಮ್ಮನ್ ಬ್ಲಾಕ್ ಮೇಲ್ ಮಾಡೋದಕ್ ಸಾಧ್ಯ? ಸಾಮಾನ್ಯವಾಗಿ ಭರತನಾಟ್ಯದ ಅಂದ್ರೆ ಎಲ್ಲ ಒಂದೇ ತರ ಇರುತ್ತೆ. ತೇಜ್ ಕೊಟ್ಟ ಕಾಲ್ಗೆಜ್ಜೆ ದೇವಿದೇನಾ ಅಥವಾ ಬೇರೆಯವ್ರದ? ಇಷ್ಟಕ್ಕೂ ನಾನೇ ಏನಾದ್ರು ಅತಿಯಾಗಿ ಊಹೆ ಮಾಡ್ಕೋತಾ ಇದ್ದೀನ? ದೇವಿ ಯಾಕೆ ಅಮ್ಮನ್ ಹೆದರ್ಸ್ತಾಳೆ? ನಮ್ದು ಫ್ಯಾಮಿಲಿ, ಇವ್ರದ್ದು ಬಿಸ್ನೆಸ್ ಫ್ಯಾಮಿಲಿ. ಹೇಗಿಂದ ಹೇಗ್ ಥಿಂಕ್ ಮಾಡಿದ್ರು ಏನು ಕನೆಕ್ಟೇ ಆಗ್ತಾ ಇಲ್ಲ. ಅಮ್ಮನೂ ಏನು ಹೇಳಲ್ಲ ಅಂತಾರೆ. ಮತ್ತೆ ನನ್ನನ್ನು ಕಾಡ್ತಾ ಇರೋ ಈ ಗೊಂದಲನ ನಾನು ಹೇಗ್ ದೂರ ಮಾಡ್ಕೊಳ್ಳೋದು? ಅವತ್ತು ಅತ್ತೆ ಕೋಣೆ ಹತ್ರ ಕೇಳಿದ ಶಬ್ದ ದೇವಿದ ಅಥವಾ ರೂಪಿಣಿದ? ಯಾವುದೋ ಒಂದು ಕನೆಕ್ಷನ್ ಮಿಸ್ ಹೊಡಿತಾ ಇದೆ. ಅದನ್ನ ಕಂಡು ಹಿಡಿದ್ವಿ ಅಂದ್ರೆ ಈ ಗೆಜ್ಜೆ ಸೌಂಡ್ ಹಿಂದೆ ಇರೋ ಸೂತ್ರಧಾರಿ ಯಾರು, ಯಾತಕ್ ಶಬ್ದ ಮಾಡಿ ಮನೆಯವ್ರನ್ನ ಹೆದರ್ಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಕ್ಕ, ನಿಧಿ ಬಾ. ಹೇಗಿದ್ಯಾ? ಮನೇಲೆಲ್ಲ ಆರಾಮ? ಎಲ್ಲ ಚೆನ್ನಾಗಿದ್ದಾರೆ. ಎಕ್ಸಾಮ್ಸ್ಗೆಲ್ಲ ಚೆನ್ನಾಗಿ ಓದ್ಕೋತಾ ಇದ್ಯಾ? ಹ್ಞೂ ಅಕ್ಕ, ನಾನ್ ಮೊನ್ನೆ ನಿನಗ್ ಕಾಲ್ ಮಾಡಿದ್ದೆ, ನೀನ್ ಕಾಲ್ ಪಿಕ್ ಮಾಡ್ಲಿಲ್ಲ, ಕಾಲ್ ಬ್ಯಾಕು ಮಾಡ್ಲಿಲ್ಲ. ಹೌದಲ್ಲ, ಸೋ ಸಾರಿ ನಿಧಿ, ಕೆಲ್ಸದ ಬಿಸಿಲಿ ಗೊತ್ತೇ ಆಗ್ಲಿಲ್ಲ. ಸಾರಿ. ಇಟ್ಸ್ ಓಕೆ ಅಕ್ಕ. ಹಾ ನಿಧಿ, ನಾನು ನಿನಗೆ ಮೆಡಿಸಿನ್ ಕೊಟ್ಟು ಕಳ್ಸಿದ್ನಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಯ್ತಾ? ನಾನು ಅದನ್ನ ಹೇಳ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ಒಂದ್ ನಿಮಿಷ. ನೀನು ಕಳಿಸಿರೋ ಮೆಡಿಸಿನ್ನ ನಾನು ಲ್ಯಾಬಿಗೆ ಕಳಿಸಿದ್ದೆ. ಅದು ಆ್ಯಕ್ಚುಲಿ ಮೆಡಿಸಿನ್ನೇ ಅಲ್ಲ, ಸ್ಲೋ ಪಾಯ್ಸನ್. ದೇವಿ, ಹಾಗೆ ನೋಡ್ಬೇಡ, ನನ್ನ ಭಯ ಆಗತ್ತೆ. ಈಗ ಭಯ ಆಗತ್ತಾ? ನಿನ್ ಕಣ್ಣಲ್ಲಿ ಭಯ ಇದೆ, ಆದ್ರೆ ಮುಂಚಿನಷ್ಟಿಲ್ಲ. ಪ್ರಮಾಣ ಕಮ್ಮಿ ಆಗಿದೆ. ಏನಿ ಧೈರ್ಯ ಕಾರಣ? ನೀವ್ ನಗ್ನಗ್ತಾ ಇದ್ರೆ ತುಂಬಾ ಮುದ್ದ ಕಾಣ್ತೀರ ದೊಡಮ್ಮ. ಎಲ್ಲಿ ಕಣ್ಣಲ್ಲಿ ಭಯ ತುಂಬಿಕೊಂಡು ಮುಖದಲ್ಲಿ ನಗು ಬರ್ಸ್ಕೊಳ್ಳಿ ನೋಡೋಣ. ಕಣ್ಣಲ್ಲಿ ಭಯ ಇಟ್ಕೊಂಡು ಮುಖದಲ್ಲಿ ನಗು ಹೇಗ್ ಬರುತ್ತೆ ದೇವಿ?
ಹೀಗೆ ಹೀಗೆ ರಚನಾ ನನ್ನಿಂದ ನೃತ್ಯ ಮಾಡಿಸಿ ಎರಡು ಮುಂದೆ ಸಿಕ್ಕಾಕ್ಸಿದ್ದು. ಹೀಗೆ ಕಣ್ಣಲ್ಲಿ ಭಯನ ಬಚ್ಚಿಟ್ಕೊಂಡು ಮುಖದಲ್ಲಿ ನಗುನ ಬರೆಸ್ಕೊಂಡು ತುಂಬಾ ಶ್ರಮ ಪಟ್ಟೆ. ಏನು ಯಾಕೆ ನಿನ್ ಮುಖದಲ್ಲಿ ಕಾಂತಿ ಕಾಣಿಸ್ತಿದೆ? ಹ ನಾನ್ ಸಿಕ್ಕಾಕೊಂಡೆ ಅನ್ನೋ ಖುಷಿನಾ? ಇಲ್ಲ ಇಲ್ಲ, ಒಳಗೊಳಗೆ ಸಂತೋಷ ಉಕ್ಕಿ ಹರಿತಿದ್ರು. ಯಾಕೆ ದೊಡಮ್ಮ ಹೀಗ್ ಭಯ ಪಟ್ಕೊಳ್ತಿರೋ ತರ ನಾಟಕ ಮಾಡ್ತಿದ್ಯಾ? ಇಲ್ಲ, ನೀನು ಸಂತೋಷ ಪಟ್ಕೋತಿದ್ಯಾ. ನಿನ್ ಒಳಗಡೆ ಇರೋ ಆತ್ಮ ಖುಷಿಯಿಂದ ಕುಣಿತಾ ಇರೋದು ನನಗೆ ಕಾಣಿಸ್ತಾ ಇದೆ. ಇಲ್ಲ ಇಲ್ಲ, ಇಲ್ವಾ? ನಿಜಕ್ಕೂ ಇಲ್ವಾ? ಆ ರಚನಾ ನನಗಿವತ್ತು ಮಾಡಿದ ಅವಮಾನಕ್ಕೆ ನನ್ ಮನ್ಸೆಲ್ಲ ಕುದ್ ಹೋಗ್ತಿದೆ, ಆಡ್ತಾ ಇಲ್ಲ. ಹೇಳಿ ದೊಡಮ್ಮ, ನನ್ ಏನ್ ಮಾಡಿದ್ರೆ ನನಗೆ ಸಮಾಧಾನ ಸಿಗುತ್ತೆ? ನನ್ಗೇನ್ ಗೊತ್ತು ದೇವಿ? ನಾನ್ ಹೇಳ ಹೆವಿ ಡೋಸ್ ಮಾತ್ರೆನ ನಿಮಗ್ ನುಂಗ್ಸಿದ್ರೆ ನಿಮ್ ದೇಹ ಉರಿಯಕ್ ಶುರುವಾಗುತ್ತಲ್ಲ, ಅದಕ್ ನೀವು ಒದ್ದಾಡ್ತೀರಲ್ಲ, ಬಹುಶಃ ಅದನ್ನ ನೋಡಿದ್ರೆ ನನ್ ತಲೆ ಸ್ವಲ್ಪ ಶಾಂತ ಆಗ್ಬೋದು. ರಚನಾ ಅತ್ತೆನ ಟಾರ್ಚರ್ ಮಾಡ್ದೆ ಅಂತ ಇರಿ. ದೇವಿ, ಆ ಮಾತ್ರ ಬೇಡ, ನಿನ್ ದಮ್ಮಯ್ಯ ಅಂತೀನಿ, ಬೇಡ ದೇವಿ. ಬೇಡ ಬೇಡ, ನನ್ಗ ಮಾತ್ರ ಬೇಡ ಬೇಡ. ಹಠ ಮಾಡ್ಬಾರ್ದು. ಬೇಡ. ಅಯ್ಯೋ, ಉರಿ ಉರಿ, ನನ್ ಗಂಟ್ಲೆಲ್ಲ ಉರಿತಾ ಇದೆ, ಮೈಯೆಲ್ಲ ಉರಿತಾ ಇದೆ, ಮೈಯೆಲ್ಲ ಉರಿತದೆ. ಮೆಡಿಸಿನ್ ಅಲ್ಲ, ಸ್ಲೋ ಪಾಯ್ಸನ್. ಅಕ್ಕ, ಮೆಡಿಸಿನ್ ವಿಷಯನ ಜೀವಂಗ್ ಹೇಳಕ್ ಹೋಗ್ಬೇಡ, ಸುಮ್ನೆ ಮನೇಲಿ ಇಶ್ಯೂಸ್ ಬರ್ಬೋದು. ಆ ಮೆಡಿಸಿನ್ನ ಯಾರು ಯಾರಿಗೆ ಏನು ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳೋವರೆಗೂ ಯಾರಿಗೂ ಹೇಳಲ್ಲ ನಿಧಿ. ಅದ್ರ ಪರಿಣಾಮ ಎಷ್ಟು ಭಯಂಕರವಾಗಿರುತ್ತೆ ಅಂತ ನನಗೆ. ಅಕ್ಕ, ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಸರಿ. ಪಕ್ಕಕ್ಕೆ ಹೋಗೋ ಕಪಿ. ನೀನ್ ಸೈಡಿಗೆ ಹೋಗಿ ಗಿಣಿ. ಒಳ್ಳೆ ಹಿಂಸೆ ಕಣೋ ನಿಂದು. ಹಿಂಸೆ ನಂದಲ್ಲ ಕಣೆ, ಹಿಂಸೆ ನಿಂದು. ಸೈಡ್ಗೋಗೋ. ಹೋಗೆ. ಗಿಣಿ. ಏನೋ ಕಪಿ, ಗಂಡಸ್ರು ಮೈ ಮುಟ್ಟು ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಅಫ್ಕೋರ್ಸ್ ಗಂಡಸ್ಗಂಗ್ ಮುಟ್ಟಿದ್ರೆ ನಾಚಿಕೆ ಆಗುತ್ತೆ. ನೀನ್ ಕಪಿ ಅಲ್ವಾ, ಅದಕ್ಕೆ ಏನು ಅನ್ಸಲ್ಲ. ಏಯ್! ನಿಧಿ, ನೀವಿನ್ನೂ ಹೊರಟಿಲ್ವಾ? ಹೊರಟಿದೆ ಅಕ್ಕ, ಅಷ್ಟ್ರಲ್ಲಿ ಕರಿಬೇಕು ಅಡ್ಡ ಬಂತು. ಶಕುನ ಯಾಕೋ ಸರಿ ಇಲ್ಲ, 1-2 ನಿಮಿಷ ಬಿಟ್ಬಿಟ್ಟು ಹೋಗೋಣ ಅಂತ ವೇಟ್ ಮಾಡ್ತಿದ್ದೀನಿ. ನೀನ್ ಹೇಗ್ ಬಂದೆ? ಇಲ್ಲ ಕಾರಲ್ಲ. ಮಳೆ ಬರ್ತಾ ಇತ್ತು ಅಂತ ಆಟೋಲ್ ಬಂದೆ ಅಕ್ಕ. ಕತ್ಲಾಗ್ ಹೋಗಿದೆ, ಒಬ್ಳೆ ಹೇಗ್ ಹೋಗ್ತೀಯಾ? ಕಪಿಲ್, ನಿಧಿನ ಮನೆಗ್ ಡ್ರಾಪ್ ಮಾಡಿ ಬರ್ತೀಯಾ? ಇವನ್ ಜೊತೆನಾ? ಬೇಡ ಬೇಡ, ನಾನ್ ಹೋಗಲ್ಲ. ನೀನ್ ಕರ್ಕೊಂಡು ಹೋಗಕ್ ನನಗೇನ್ ಹರಕೆನಾ? ಆಟೋದಲ್ಲೇ ಹೋಗಕ್ ಹೇಳಿ ಇವಳಿಗೆ. ಹೋಗ್ತೀನಿ ಬಿಡ. ನೀನ್ ಸುಮ್ನೆ ಇರು ನಿಧಿ. ಕಪಿಲ್, ರಾತ್ರಿ ಹೊತ್ತು ಹೆಣ್ಮಕ್ಳು ಒಬ್ಬೊಬ್ರೆ ಓಡಾಡೋದು ಸೇಫ್ ಅಲ್ಲ.
ಪ್ಲೀಸ್ ಅವಳನ್ನ ಡ್ರಾಪ್ ಮಾಡು. ಏನೋ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಸರಿ ಡ್ರಾಪ್ ಮಾಡ್ತೀನಿ ನಡಿ. ಅಕ್ಕ ನೀನ್ ಹೇಳ್ತಿದ್ಯಾ ಅಂತ ಇವನ್ ಜೊತೆ ಹೋಗ್ತಿದೀನಿ, ಇಲ್ಲ ಅಂದಿದ್ರೆ ನನ್ ಇವಾಗೇನ್ ಬರ್ತೀಯೋ ಇಲ್ವೋ? ನಡಿಯೋ. ಅಕ್ಕ ಬಾಯ್. ಅಮಿನಿ, ದೆವ್ವ ಅಂದ್ರೆ ಭಯ ನಿಂಗೆ, ಆದ್ರೂ ದೆವ್ವದ ಸಿನಿಮಾ ಅಂದ್ರೆ ಮೊದಲು ಬಂದು ಕೂತಿರ್ತೀಯ. ಹಾ, ಈ ದೇವದ ಸಿನಿಮಾ ಅಂದ್ರೆ ಒಂಥರ ಮಜಾ ರೀ. ಅನುಭವಿಸು ಈ ಮಜಾನ. ದೇವಿ